Hello students, welcome back to my e-learning class. In my previous video of reconciliation statement, I explained the reasons for disagreement for both the profits, that is profit from cost accounting and profit from financial accounting. In this video, I will be explaining about the step to prepare the reconciliation statement and the different methods of reconciliation statements and how to prepare both the sets of reconciliation statement. Okay, first let us know about the step to prepare the reconciliation statement. Okay, so if we were not given with the profits of both the sets, that is profit from cost accounting and profit from financial accounting, you have to find it out. ನಿಮಗೆ ಎರಡು ಸೆಟ್ಲೆ ಪ್ರಾಫಿಟನ್ನು ಕೊಟ್ಟಿರಲಿಲ್ಲ ಅಂತಂದ್ರೆ ಅಲ್ಲಿ ಕೊಟ್ಟದ ಇನ್ಫಾರ್ಮೇಷನ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ಲಿ ಕಾಸ್ಟಿಂಗದ ಪ್ರಾಫಿಟ್ ಕೊಟ್ಟಾರೋ ಇಲ್ಲೋ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟಾರೋ ಇಲ್ಲೋ ಅಂಥೇಳಿ. ಕೊಟ್ಟಿದ್ರೂ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ಲಿ ನೀವು ರಿಕನ್ಸಿಲೇಷನ್ ಸ್ಟೇಟ್ಮೆಂಟ ಪ್ರಿಪೇರ್ ಮಾಡ್ತೀರಿ. ಕೊಟ್ಟಿರಲಿಲ್ಲ ಅಂದರೆ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ಓಕೆ, ಯಾವಾಗ ಓನ್ಲಿ ಒನ್ ಪ್ರಾಫಿಟ್ ಈಸ್ ಗಿವನ್, ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟರ ಕೊಡುವಲ್ರಕ್ಕ ಕಾಸ್ಟ್ ಅಕೌಂಟಿಂಗ್ ಅದ್ರ ಕೊಟ್ಟಾರ, ಅದ್ರ ಬೇಸ್ ಮೇಲೆ ನೀವೇನು ಮಾಡ್ತೀರಿ ಅಂತಂದರೆ ಇನ್ನೊಂದು ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀರಿ. ಓಕೆ, ಯು ನೀಡ್ ನಾಟ್ ಟು ಪ್ರಿಪೇರ್ ದ P&L ಅಕೌಂಟ್. ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಕಾರ P&L ಅಕೌಂಟ್ ಆ ಹೊತ್ತಿನಾಗ ಕಾಸ್ಟಿಂಗ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಏನು ಅಮೌಂಟ್ಸನ್ನು ಆ್ಯಡ್ ಮಾಡಬೇಕಾಗೈತಿ ಕಾಸ್ಟಿಂಗ್ ಪ್ರಾಫಿಟ್ ಒಳಗೆ ಆ್ಯಡ್ ಮಾಡ್ತೀರಿ, ಯಾವ ಡಿಡಕ್ಟ್ ಮಾಡಬೇಕಾಗೈತಿ ಡಿಡಕ್ಟ್ ಮಾಡಿದ್ರಿ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ನಾಗಿಂದ ಪ್ರಾಫಿಟ್ ಎಷ್ಟು ಬಂತು ಅಂತ ಹೇಳಿ ಗೊತ್ತಾಗ್ಬಿಡತ್ತೆ. ಹಂಗಾದ್ರೆ ಯಾವ ಅಮೌಂಟ್ಸನ್ನು ಕಾಸ್ಟಿಂಗ್ ಪ್ರಾಫಿಟ್ ಒಳಗೆ ಆ್ಯಡ್ ಮಾಡಬೇಕು, ಯಾವ ಡಿಡಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋದನ್ನು ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ನಾನು ಆ ಸ್ಟೇಟ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಹೇಳ್ತೇನಂತಲೇ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನೈತಿಲೆ, ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳ್ತೇವೆ, ಆರ್ ಅದರ್ವೈಸ್ ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ಸ್ ಬೈ ಪ್ರಿಪೇರಿಂಗ್ ದ ಕಾಸ್ಟ್ ಶೀಟ್ ಆ್ಯಂಡ್ ಬೈ ಪ್ರಿಪೇರಿಂಗ್ ದ P&L ಅಕೌಂಟ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನೈತಿ ಅಂತಂದ್ರೆ ಫೈಂಡ್ ಔಟ್ ದ ಅಮೌಂಟ್ಸ್ ವಿಚ್ ಆರ್ ರೀಸನ್ಸ್ ಫಾರ್ ದ ಡಿಸ್ಅಗ್ರಿಮೆಂಟ್ ಆಫ್ ದ ಪ್ರಾಫಿಟ್ ಫಾರ್ ಬೋತ್ ದ ಸೆಟ್ಸ್. ರೀಸನ್ಸ್ ಏನೈತಿ ಡಿಸ್ಅಗ್ರಿಮೆಂಟ್ ಅನ್ನೋದನ್ನು ಫೈಂಡ್ ಔಟ್ ಮಾಡಿರಿ. ಆಮೇಲೆ ಲಾಸ್ಟ್ ಸ್ಟೆಪ್ ರೀಕನ್ಸೈಲ್ ಬೋತ್ ದ ಪ್ರಾಫಿಟ್ಸ್, ಆಮೇಲೆ ರೀಕನ್ಸಿಲೇಷನ್ ಮಾಡಿರಿ. ಓಕೆ, ಇದು ಸ್ಟೆಪ್ ಐತಿ. ಸೊ ರೀಕನ್ಸೈಲ್ ಮಾಡೋಕೆ ವಿ ಹ್ಯಾವ್ ಟೂ ಮೆಥಡ್ಸ್. ಒನ್ ಈಸ್ ಪ್ರಿಪ್ರೇಷನ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಅನದರ್ ಈಸ್ ಪ್ರಿಪ್ರೇಷನ್ ಆಫ್ ಮೆಮೊರಂಡಮ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಎರಡರೊಳಗೆ ಏನು ಡಿಫ್ರೆನ್ಸ್ ಐತಿ ಅಂತಂದ್ರೆ ಇಟ್ ಈಸ್ ಇನ್ ವರ್ಟಿಕಲ್ ಫಾರ್ಮ್. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಏನೈತಿ ವರ್ಟಿಕಲ್ ಫಾರ್ಮ್ ಒಳಗೈತಿ, ದಟ್ ಈಸ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್. ಆಮೇಲೆ ಮೆಮೊರಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಏನೈತಿ ಅಂತಂದ್ರೆ ಹಾರಿಜಾಂಟಲ್ ಫಾರ್ಮ್ ಒಳಗೈತಿ, ದಟ್ ಈಸ್ ಇನ್ ಟಿ ಫಾರ್ಮ್ಯಾಟ್. ಇದು ಡಿಫ್ರೆನ್ಸ್ ಐತಲ್ಲೇ. ನಿಮಗೆ ಇದು ವರ್ಟಿಕಲ್ ಫಾರ್ಮ್ ಈಸಿಲಿ ತಿಳಿತು ಅಂತಂದ್ರೆ ಮೆಮೊರಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ ಭಾಳ ಈಸಿ ಆಗ್ತತಿ. ಓಕೆ, ಆಮೇಲೆ ಪ್ರಾಬ್ಲಮ್ನು ಏನೈತಿ ಅಂತಂದ್ರೆ ನಿಮಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮೇಲೆ ಇದ್ರ ಮೇಲಿನ 15 ಮಾರ್ಕ್ಸ್ ಕ್ವಶನ್ ಇರುತ್ತೆ ಯಾವಾಗೂ. ಆಮೇಲೆ ಕಂಪಲ್ಸರಿ ಕ್ವಶನ್ ಇರುತ್ತೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮೇಲೆ ಕಂಪಲ್ಸರಿ ಕ್ವಶನ್ ಇರುತ್ತೆ. ಸೊ ಹೆಂಗೆ ಪ್ರಿಪ್ರೇಷನ್ ಮಾಡೋದು, ಮೆಥಡ್ ಏನೈತಿ ನೀವು ತಿಳ್ಕೊಂಡ್ರಿ ಅಂತಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಹಿಯರ್ ಈಸ್ ದ ಪ್ರೊಫಾರ್ಮಾ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ವರ್ಟಿಕಲ್ ಫಾರ್ಮ್ ಒಳಗೆ ನಿಮಗೇನು ಪ್ರಾಬ್ಲಮ್ ಬೀಳತ್ತ ಅಂತ ಹೇಳಿದ್ನಲ್ಲ ಅದು. ಯು ಹ್ಯಾವ್ ಟು ಟೇಕ್ ಎನಿ ಒನ್ ಆಫ್ ದ ಪ್ರಾಫಿಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆರ್ financial accounting. Here we are solving a problem in cost accounting, so we are taking the profit of cost accounting as a base. ಓಕೆ, ಬೇಸ್ ಏನಂತ ತೊಗೊಳಕತ್ತೇವಿ, ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತೊಗೊಳಕತ್ತೇವಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಟೋಟಲ್ ಅಮೌಂಟ್ ಈ ಕಾಲಮ್ಸ್ ಅದಾವೆ ನಮಗಲ್ಲೇ. ಯಾಕಂದರೆ ಇನ್ನರ್ ಕಾಲಮ್ ಒಳಗೆ ಅಮೌಂಟ್ಸ್ ಟೋಟಲ್ ಮಾಡೋದೈತೆ ನಮಗೆ, ಆಮೇಲೆ ಔಟ್ರ್ ಕಾಲಮ್ ಒಳಗೆ ಅದನ್ನು ಇಲ್ಲೇ ಆ್ಯಡ್ ಲೆಸ್ ಮಾಡಬೇಕಾಗ್ತೈತಿ. ಅದಕ್ಕೆ ಅಮೌಂಟದ್ದು 2 ಕಾಲಮನ್ನು ಮೆನ್ಷನ್ ಮಾಡ್ಕೋರಿ. ಸೊ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟನ್ನು ತೊಗೊಂಡ್ರಿ ಅಂತಂದ್ರೆ ಇವೇನು ಆ್ಯಡ್ ಮಾಡುವ ಮತ್ತು ಲೆಸ್ ಮಾಡುವ ಅಮೌಂಟ್ಸ್ ಅದಾವಲ್ಲ ಆ ಹೊತ್ತಿನಾಗ ಇಲ್ಲೇ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತೇಳಿ ಬರೆಯಾಕತ್ತೇನೆ. ಇದು ಸ್ವಲ್ಪ ಇವೆಲ್ಲ ಏನು ಅಡ್ಜಸ್ಟ್ಮೆಂಟ್ಸ್ ಅದಾವೆ ಎಕ್ಸ್ಪ್ಲೇನ್ ಮಾಡಿದ್ದಾದ ಮೇಲೆ ಇದ್ರ ಬಗ್ಗೆ ಬರ್ತೇನೆ. ಈ ಪಾಯಿಂಟ ಇಲ್ಲಿ ಸ್ಟಾರ್ ಹಾಕಿದ್ದೈತಲ್ಲ ಅದಕ್ಕೆ ಬರ್ತೇನೆ. ಓಕೆ, ಸೊ ಬೇಸ್ ಏನಂತ ತೊಗೊಳೋದೈತಿ, ಕಾಸ್ಟಿಂಗ್ ಪ್ರಾಫಿಟ್ ಬೇಸ್ ಅಂತ ತೊಗೊಳಕತ್ತೀರಿ. ಡಿಸ್ಅಗ್ರಿಮೆಂಟ್ ಆಗಾಕತ್ತೈತಿ ಅಂತಂದ್ರೆ ಕೆಲವೊಂದಿಷ್ಟು ಅಮೌಂಟ್ಸನ್ನು ನಾವು ಇಲ್ಲಿ ತೊಗೊಂಡಿಲ್ಲ, ಕೆಲವೊಂದಿಷ್ಟು ತೊಗೊಂಡಿದ್ರೆ ಹೆಚ್ಚಿಗೆ ತೊಗೊಂಡೇವಿ, ಇಲ್ಲ ಕಡಿಮೆಯರ ತೊಗೊಂಡೇವಿ. ಡಿಫ್ರೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ದ ಸ್ಟಾಕ್ ಅದಾವ, ಡೆಪ್ರಿಷಿಯೇಷನ್ ಐತಿ.
ಸೊ ಅದೇನೈತಿ ಕಾಸ್ಟಿಂಗದ ಪ್ರಾಫಿಟಿಗೆ ಏನು ಇಫೆಕ್ಟ್ ಮಾಡ್ತೈತಿ ಅದನ್ನು ನೋಡ್ಕೊಂಡು ನಾವು ಅಮೌಂಟ್ಸನ್ನು ಆ್ಯಡರ ಮಾಡ್ತೇವೆ, ಕಡಿಮೆರ ಮಾಡ್ತೇವೆ. ಕಾಸ್ಟಿಂಗ್ ಪ್ರಾಫಿಟನ್ನು ಹೆಚ್ಚು ಮಾಡಿತ್ತು ಅಂತಂದ್ರೆ ಕಡಿಮೆ ಮಾಡ್ತೇವೆ ಬೈ ಡಿಡಕ್ಟಿಂಗ್ ದ್ಯಾಟ್ ಅಮೌಂಟ್. ಕಡಿಮೆ ಮಾಡಿತ್ತು ಅಂದ್ರೆ ಆ್ಯಡ್ ಮಾಡ್ತೇವೆ ಬೈ ಆ್ಯಡಿಂಗ್ ದ್ಯಾಟ್ ಅಮೌಂಟ್. ಓಕೆ, ಸೊ ವಿಚ್ ಅಮೌಂಟ್ಸ್ ಆರ್ ಗೋಯಿಂಗ್ ಟು ಡಿಕ್ರೀಸ್ ದ ಪ್ರಾಫಿಟ್ ಆಫ್ ಕಾಸ್ಟಿಂಗ್? Which amounts we have to add to increase the profit, and which amount have increased the costing profit, and which amounts we have to deduct it from to equalize with financial accounting profit. ಅವ್ನು ನೋಡೋಣ ಅಂತೀಗ. ಫಸ್ಟ್ ಒನ್ ಏನೈತಿ ಅಂತಂದ್ರೆ ಇದರೊಳಗೆ ಆ್ಯಡ್ ಮಾಡುವಂತಹ 5 ಅಮೌಂಟ್ಸ್ ಅದಾವಲ್ಲ, 5 ಅಮೌಂಟ್ಸ್ ಅದಾವೆ. ಅದರೊಳಗೆ ಫಸ್ಟ್ ಒನ್ ಏನೈತಿ ಅಂತಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ದ ಓವರ್ ಹೆಡ್ ಮೀನ್ಸ್ indirect expenses which are over absorbed, that is charged more in cost account ಅಂತ ಹೇಳ್ತೇವೆ. ಕಾಸ್ಟಿಂಗ್ ಬುಕ್ಸ್ ಒಳಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನದಾವಲ್ಲ ಹೆಚ್ಚಿಗೆ ಹಚ್ಚೇವಿ ಅಂತ ಹೇಳಕತ್ತಾರ ಅವರಲ್ಲೇ. ಹೆಚ್ಚಿಗೆ ಹಚ್ಚೇವಿ ಅಂತಂದ್ರೆ ಈಗ ಆ್ಯಕ್ಚುಲಿ ನಮ್ದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಓವರ್ ಹೆಡ್ ಆಗೈತಿ 10,000, ಆದರೆ ನಾವು ಹಚ್ಚೇವಿ ಎಷ್ಟು 15,000 ಎಲ್ಲೇ ಕಾಸ್ಟ್ ಅಕೌಂಟ್ದೊಳಗೆ. ಓಕೆ, ಹಂಗಾದ್ರೆ ಎಷ್ಟು ಹೆಚ್ಚಿಗೆ ಹಚ್ಚಿದ್ದೀವಿ ನಾವು ಅಲ್ಲದನ್ನು 5,000. ಎಷ್ಟು ಹೆಚ್ಚಿಗೆ ಹಚ್ಚಿದ್ವಿ 5,000. ಈ 5,000 ಹೆಚ್ಚಿಗೆ ಹಚ್ಚಿದ್ದು ಕಾಸ್ಟಿಂಗ್ದು ಪ್ರಾಫಿಟನ್ನು ರೆಡ್ಯೂಸ್ ಮಾಡೈತಲ್ಲಿ. ಕಾಸ್ಟಿಂಗ್ ಪ್ರಾಫಿಟನ್ನು ರೆಡ್ಯೂಸ್ ಮಾಡೈತೆ 5,000. ಸೊ ನಾವು ಏನು ಮಾಡಬೇಕೀಗ, ಈ 5,000 ಇಲ್ಲೇ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಆಗೈತಿ ಅಂಥೇಳಿ ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡೋ ಕಾಲಮ್ ಒಳಗೆ ಬರ್ಕೋತೀರಿ ಅದನ್ನು. ಓಕೆ, ಆ್ಯಡ್ ಮಾಡಬೇಕು ಅದನ್ನು, ಬಿಕಾಸ್ ಇಟ್ ಹ್ಯಾಸ್ ಡಿಕ್ರೀಸ್ ದ ಕಾಸ್ಟಿಂಗ್ ಪ್ರಾಫಿಟ್. ನಾವು ಯು ಹ್ಯಾವ್ ಟು ಇನ್ಕ್ರೀಸ್ ಇಟ್. ಅದನ್ನು ಇನ್ಕ್ರೀಸ್ ಮಾಡೋಕೆ ಏನು ಮಾಡ್ತೀರಿ ಅಂತ ಹೇಳಿ ಅಂದ್ರೆ ಆ್ಯಡ್ ಮಾಡಾಕತ್ತೀರಿ ಅದನ್ನು. ನೆಕ್ಸ್ಟ್ ಎರಡನೇ ಅಮೌಂಟ್, ಫೈನಾನ್ಷಿಯಲ್ ಇನ್ಕಮ್ಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಓನ್ಲಿ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಅಕೌಂಟಿಂಗ್ದೊಳಗೆ ನಾವು ಅದನ್ನು ಬರದೇ ಇಲ್ಲ, ಇನ್ಕಮ್ ಬಂದತೆ ಅಂತ ಬರದೇ ಇಲ್ಲ. ಅದನ್ನು ಏನು ಮಾಡೇವಿ ಅಂತಂದ್ರೆ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ನಾಗ ಇನ್ಕಮ್ ಬಂದದ್ದನ್ನು ಬರದೇವಿ, ಕಾಸ್ಟಿಂಗ್ದೊಳಗೆ ಬರದೇ ಇಲ್ಲ. ಕಾಸ್ಟಿಂಗ್ದೊಳಗೆ ಇನ್ಕಮ್ ಬಂದತಿ ಅಂತ ಹೇಳಿ ಬರದೇ ಇಲ್ಲ ಅಂತಂದರೆ ಏನು ಮಾಡಿರ್ತೈತೆ, ಅದು ಕಾಸ್ಟಿಂಗ್ ಪ್ರಾಫಿಟನ್ನು ಕಡಿಮೆ ಮಾಡಿರ್ತೈತಿ. ಸೊ ಅದನ್ನು ಇಲ್ಲಿ ಹಚ್ಚಿ ಅಮೌಂಟನ್ನು ಇನ್ಕ್ರೀಸ್ ಮಾಡಾಕತ್ತೇವೆ. ಓಕೆ, ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡಿ ಇನ್ಕ್ರೀಸ್ ಮಾಡಾಕತ್ತೇವೆ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿ ಐತಿ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿ 1,000 ರೂಪೀಸ್ ಐತಿ. ಓಕೆ, ಆ 1,000 ರೂಪೀಸ್ ಇದರೊಳಗೆ ಆ್ಯಡ್ ಆಗಿಲ್ಲ ಅಂದರೆ 1,000 ಪ್ರಾಫಿಟ್ ಕಡಿಮೆ ತೋರ್ಸಾಕತ್ತಿರ್ತೈತೆ ನಿಮಗೆ, ಅದಕ್ಕೆ ಇದನ್ನು ಹೆಚ್ಚು ಮಾಡಾಕತ್ತೇವೆ ನಾವು ಅದು. ಓಕೆ, ಸೊ ಇನ್ನು ಥರ್ಡ್ ಒನ್, ಅಮೌಂಟ್ಸ್ ಚಾರ್ಜ್ಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ ಬಟ್ ನಾಟ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಕೆಲವೊಂದಿಷ್ಟ ಎಕ್ಸ್ಪೆನ್ಸಸ್ ಏನದಾವ ಕಾಸ್ಟ್ ಏನದಾವ ಓನ್ಲಿ ಕಾಸ್ಟ್ ಅಕೌಂಟಿಂಗ್ದೊಳಗೆ ನಾವು ಚಾರ್ಜ್ ಮಾಡ್ತೇವೆ, ನಾಟ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫಾರ್ ಎಕ್ಸಾಂಪಲ್ ನೋಷ್ನಲ್ ಕಾಸ್ಟ್ ಅಂತ ಹೇಳ್ತೇವೆ. ನೋಷ್ನಲ್ ಕಾಸ್ಟ್ದೊಳಗೆ ಅದು ನನ್ನ ಹಿಂದಿನ ವಿಡಿಯೋದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ನಿ. ಅದರೊಳಗೆ ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್, ರೆಂಟ್ ಆನ್ ಓನ್ ಬಿಲ್ಡಿಂಗ್, ಇವು ನೋಷ್ನಲ್ ಕಾಸ್ಟ್ ಅಂತ ಹೇಳಿದ್ವಿ. ಓಕೆ, ಸೊ ಅವೇನದಾವ ಕಾಸ್ಟಿಂಗ್ದೊಳಗೆ ಅಷ್ಟೇ ಚಾರ್ಜ್ ಮಾಡಿರ್ತೀರಿ ನೀವು. ಎಕ್ಸ್ಪೆನ್ಸಸ್ಸನ್ನು ಕಾಸ್ಟಿಂಗ್ದೊಳಗೆ ಅಷ್ಟೇ ಚಾರ್ಜ್ ಮಾಡಿರ್ತೀರಿ, ಫೈನಾನ್ಷಿಯಲ್ದೊಳಗೆ ಮಾಡಿರಂಗಿಲ್ಲ. ಸೊ ಇಲ್ಲಿ ಕಾಸ್ಟಿಂಗ್ದೊಳಗೆ ಚಾರ್ಜ್ ಮಾಡಿರಿ ಅಂದರೆ, ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿರಿ ಅಂದ್ರೆ ಇಲ್ಲಿ ಕಾಸ್ಟಿಂಗದ ಪ್ರಾಫಿಟ್ ಏನಾಗಿರ್ತೈತಿ, ಕಡಿಮೆ ಆಗಿರತ್ತ. ಸೊ ಅದ್ರ ಸಂಬಂಧ ನೀವೇನು ಮಾಡಬೇಕು ಅಂತಂದ್ರೆ ಅದನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಸೊ ಅಮೌಂಟ್ ಏನು ಮಾಡ್ತೀರಿ ಅಂತಂದರೆ ಇಲ್ಲೇ ಆ ಅಮೌಂಟನ್ನು ಆ್ಯಡ್ ಮಾಡ್ತೀರಿ ಕಾಸ್ಟಿಂಗ್ ಪ್ರಾಫಿಟ್ಟಕ್ಕೆ. ಆ್ಯಡ್ ಮಾಡೋ ಅಮೌಂಟ್ ಒಂದೇ ಕಡೆ ಬರ್ಕೊಳಾಗತ್ತೇವೆ, ಒಮ್ಮೆ ಆ್ಯಡ್ ಮಾಡೋಣ ಅಂತ. ನೆಕ್ಸ್ಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟಿಂಗ್ದೊಳಗೆ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಟ್ ಆಗೈತಿ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರೀತೀರಿ, ನೆನಪಿಟ್ಕೋರಿ.
ಡೆಬಿಟ್ ಸೈಡ್ ಬರೀತೀರಿ. ಅದನ್ನು ಹೆಚ್ಚು ಬರೋದ್ರಿ ಅಂತಂದ್ರೆ ಆ್ಯಕ್ಚುಲಿ ಐತಿ 40,000, ನೀವು ಬರ್ದಿರಿ 50,000 ಅಂದ್ರೆ ಅದೇನಾಯ್ತು ಅಂತಂದ್ರೆ ನಿಮ್ಮ ರೆವೆನ್ಯೂ ಕಡಿಮೆ ಮಾಡಿಬಿಡ್ತೈತಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಏನು ಮಾಡ್ತೈತಿ ಅಂತಂದ್ರೆ ನಿಮ್ಮ ರೆವಿನ್ಯೂವನ್ನು ಕಡಿಮೆ ಮಾಡ್ತೈತಿ, ಅಂದ್ರೆ ಪ್ರಾಫಿಟನ್ನು ಕಡಿಮೆ ಮಾಡ್ತೈತಿ. ಸೊ ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಡಿಫ್ರೆನ್ಸ್ ಅಮೌಂಟ್ ಏನಿರತ್ತ ಅದನ್ನು ಅಷ್ಟೇ ಮಾಡ್ತೇವೆ, ನಾಟ್ ದ ಹೋಲ್ ಅಮೌಂಟ್. ಓಕೆ, ಡಿಫ್ರೆನ್ಸ್ ಅಮೌಂಟ್ ಅಷ್ಟೇ ಐತಿ. ಅಂದರೆ ಇಲ್ಲಿ ಏನು ಮಾಡಿದ್ವಿ ನಾವು, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟ್ದೊಳಗೆ ಪ್ರಾಫಿಟನ್ನು ಕಡಿಮೆ ಮಾಡಿರ್ತೈತಿ, ಹೆಚ್ಚು ಮಾಡ್ತೇವೆ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕಾಸ್ಟಿಂಗ್ ಪ್ರಾಫಿಟನ್ನು ಹೆಚ್ಚು ಮಾಡಿರ್ತೈತಿ, ಅದಕ್ಕೆ ಅದನ್ನು ಡಿಡಕ್ಟ್ ಮಾಡಬೇಕಾಕತಿ. ಅಪೋಸಿಟ್ ರಿಯಾಕ್ಷನ್ ಐತಿ ತೀತಾ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಪ್ರಾಫಿಟನ್ನು ಕಡಿಮೆ ಮಾಡೈತಿ, ಹೆಚ್ಚು ಮಾಡಿದ್ರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಪ್ರಾಫಿಟನ್ನು ಹೆಚ್ಚು ಮಾಡಿರ್ತೈತಿ, ಅದನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಒಳಗೆ ಅದನ್ನು ಹೇಳಾಗತ್ತೆ ನಾಳೆ. ಇದರದ್ದು ಉಲ್ಟಾ ಏನಾಕತಿ ಅಂತಂದರೆ ಈಗ ಕ್ಲೋಸಿಂಗ್ ಸ್ಟಾಕ್ ಐತಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಪ್ರಾಫಿಟನ್ನು ಕಡಿಮೆ ಮಾಡೈತಿ, ಕಾಸ್ಟಿಂಗ್ ಪ್ರಾಫಿಟನ್ನು ಕಡಿಮೆ ಮಾಡೈತಿ. ಸೊ ನಾವೇನು ಮಾಡಬೇಕು, ಅದನ್ನು ಹೆಚ್ಚು ಮಾಡ್ಕೋಬೇಕು. ಯಾವುದು ಕಾಸ್ಟಿಂಗ್ದೊಳಗಿಂದ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರೀತೀರಿ ನೀವು, ಕ್ರೆಡಿಟ್ ಸೈಡ್ ಆಫ್ ದ ಅಕೌಂಟ್. ಓಕೆ, ಕಾಸ್ಟಿಂಗ್ P&L ಅಕೌಂಟ್, ಕಾಸ್ಟಿಂಗ್ P&L ಅಕೌಂಟದ ಕ್ರೆಡಿಟ್ ಸೈಡ್ ಬರೀತೀರಿ. ಅದನ್ನು ನೀವು ಕಡಿಮೆ ಬರೋದ್ರಿ. 50,000 ಕ್ಲೋಸಿಂಗ್ ಸ್ಟಾಕ್ ಇತ್ತು, 40,000 ಬರೋದ್ರಿ ಅಂದ್ರೆ 10,000 ಪ್ರಾಫಿಟಾಗಿ ಕಡಿಮೆ ತೋರಿಸ್ಬಿಡತ್ತ, ಅಂಡರ್ ವ್ಯಾಲ್ಯೂಯೇಷನ್ ಆಗಿರ್ತದೆ ಅದಲ್ಲೇ. ಓಕೆ, ಸೊ ಅಂಡರ್ ವ್ಯಾಲ್ಯೂಯೇಷನ್ನ ಪ್ರಾಫಿಟನ್ನು ಕಡಿಮೆ ಮಾಡೋದ್ರಿಂದ ಅದನ್ನು ಹೆಚ್ಚು ಮಾಡ್ಕೋಬೇಕು, ಆ್ಯಡ್ ಮಾಡಬೇಕಲ್ಲೇ. ಓಕೆ, ಆ್ಯಡ್ ಮಾಡಬೇಕು. ಇವು 5 ಅಮೌಂಟ್ಸ್ ಅದಾವಲ್ಲೇ. ಒಂದು ಎನಿ ಆಫ್ ದ ಓವರ್ ಹೆಡ್. ಓಕೆ, ಓವರ್ ಅಬ್ಸಾರ್ಪ್ಷನ್ ಆಗೈತಿ, ಆ್ಯಡ್ ಮಾಡಿರಿ. ಫೈನಾನ್ಷಿಯಲ್ ಇನ್ಕಮ್ಸ್ ಅದಾವ, ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಅದಾವ, ಆ್ಯಡ್ ಮಾಡಿರಿ. ಕಾಸ್ಟಿಂಗ್ದೊಳಗೆ ಚಾರ್ಜ್ ಆದಂತಹ ಅಮೌಂಟ್ಸ್ ಅದಾವ, ಆ್ಯಡ್ ಮಾಡಿರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಐತಿ, ಆ್ಯಡ್ ಮಾಡಿರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಐತಿ, ಆ್ಯಡ್ ಮಾಡಿರಿ. ನೆಕ್ಸ್ಟ್ ಟೋಟಲ್ ಮಾಡಿ ಹೊರಗೆ ತೊಗೋತೀವಿ. ಕಾಸ್ಟಿಂಗ್ ಪ್ರಾಫಿಟ್ದೊಳಗೆ ಈ ಅಮೌಂಟನ್ನು ಆ್ಯಡ್ ಮಾಡಿ ತೊಗೋತೀರಿ ಇಲ್ಲಿ ಟೋಟಲ್ನ. ಇದ್ರೊಳಗೆ ಇವೇನು 4 ಅಮೌಂಟ್ ಅದಾವಲ್ಲ, ಇವನ್ನ ಡಿಡಕ್ಟ್ ಮಾಡೋದೈತೆ ನಮಗೆ. 4 ಅಮೌಂಟ್ಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದಿಸ್ ಟೋಟಲ್. ಓಕೆ, ಅದ್ರೊಳಗೆ ಫಸ್ಟ್ ಒನ್ ಇಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡನ್ನು ಆ್ಯಡ್ ಮಾಡಿರಿ ಅಂದ್ರೆ ಅದ್ರ ಉಲ್ಟಾ ಇಲ್ಲಿ ಏನೈತಿ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ ಇನ್ ಕಾಸ್ಟ್ ಅಕೌಂಟ ಡಿಡಕ್ಟ್ ಮಾಡಬೇಕೈತಿ. ಅಂಡರ್ ಅಬ್ಸಾರ್ಪ್ಷನ್ ಆಗೈತಿ ಅಂತಂದ್ರೆ ಏನೈತಿ, 15,000 ಇತ್ತು, 10,000 ಬರೆದಿದ್ರಿ ಅಂತಂದ್ರೆ 5,000 ಪ್ರಾಫಿಟ್ ಹೆಚ್ಚು ತೋರಿಸ್ತಿರ್ತೈತೆ. ಅಲ್ಲಿ ಪ್ರಾಫಿಟ ಹೆಚ್ಚು ತೋರಿಸ್ತಿರ್ತೈತಿ. ಆ ಪ್ರಾಫಿಟನ್ನು ನೀವು ಹೆಚ್ಚಾದದ್ದನ್ನು ಕಡಿಮೆ ಮಾಡೋಕೆ ಡಿಡಕ್ಟ್ ಮಾಡಬೇಕು. ಹೆಚ್ಚಾದದ್ದು ಪ್ರಾಫಿಟನ್ನು ಕಡಿಮೆ ಮಾಡೋಕೆ ಡಿಡಕ್ಟ್ ಮಾಡಬೇಕು. ಅಂಡರ್ ಅಬ್ಸಾರ್ಪ್ಷನ್ ಶುಡ್ ಬಿ ಡಿಡಕ್ಟೆಡ್. ಓಕೆ, ಕಾಸ್ಟಿಂಗ್ದೊಳಗೆ ಓವರ್ ಹೆಡ್ಡ ಅಂಡರ್ ಅಬ್ಸಾರ್ಬ್ ಆಗೈತಿ, ಕಡಿಮೆ ಬರ್ದೀರಿ ಅದನ್ನು. ಆಮೇಲೆ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಆರ್ ರಿಟರ್ನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ P&L ಅಕೌಂಟ್ದೊಳಗೆ ಅಷ್ಟೇ ಬರೆದಿರ್ತೀರ ಫೈನಾನ್ಷಿಯಲ್ ಚಾರ್ಜಸನ್ನು. ಓಕೆ, ಇಲ್ಲೇ ಎರಡನೇ ಅಮೌಂಟ್ ಏನಿತ್ತು, ಇನ್ಕಮ್ ಇತ್ತಿಲ್ಲ, ಇನ್ಕಮ್ ಆ್ಯಡ್ ಮಾಡಿರಿ. ಅದ್ರ ಅಪೋಸಿಟ್ ಏನು ಮಾಡ್ಬೇಕು, ಎಕ್ಸ್ಪೆನ್ಸಸ್ಸ ಡಿಡಕ್ಟ್ ಮಾಡಬೇಕಲ್ಲೇ. ಹೌದು, ಎಕ್ಸ್ಪೆನ್ಸಸ್ಸ ಡಿಡಕ್ಟ್ ಮಾಡಬೇಕು. ಸೊ ರೆಡ್ಯೂಸ್ ಮಾಡ್ರಿ ಅದನ್ನು. ಅದು ಫೈನಾನ್ಷಿಯಲ್ ಅಕೌಂಟಿಂಗ್ P&L ಅಕೌಂಟ್ದೊಳಗೆ ಡೆಬಿಟ್ ಹಾಕಿರ್ತೀರಿ, ಇಲ್ಲೇ ಹಾಕಿರಂಗಿಲ್ಲ, ಅದಕ್ಕೆ ಈಗ ಹಾಕಬೇಕು. ಅದನ್ನು ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿದ್ರಿ ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಏನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ಕ್ರೀಸಸ್ ದ ಪ್ರಾಫಿಟ್ ಹೆಚ್ಚು ತೋರಿಸ್ತಿರ್ತದಲ್ಲೇ. ಓಕೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಏನು ಮಾಡಿರ್ತೈತಿ, ಪ್ರಾಫಿಟನ್ನು ಹೆಚ್ಚು ತೋರಿಸ್ತಿರ್ತೈತಿ, ಅದಕ್ಕೆ ಅದನ್ನು ನಾವು ಡಿಡಕ್ಟ್ ಮಾಡಬೇಕು. ಓಕೆ, ರೆಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನು ಮಾಡಿರ್ತೈತಿ, ಪ್ರಾಫಿಟನ್ನು ಹೆಚ್ಚು ಮಾಡಿರ್ತೈತಿ, ಅದನ್ನು ಕಡಿಮೆ ತೋರಿಸ್ಬೇಕು, ಕಡಿಮೆ ಮಾಡಬೇಕು. ಕಡಿಮೆ ತೋರಿಸ್ಬೇಕಲ್ಲ, ಕಡಿಮೆ ಮಾಡಬೇಕೈತಿ. ಸೊ ಡಿಡಕ್ಟ್ ಮಾಡ್ರಿ ಅದನ್ನು. 4 ಅಮೌಂಟ್ ಏನದಾವ, ಡಿಡಕ್ಟೇಬಲ್ ಅದಾವ. 5 ಅಮೌಂಟ್ಸ್ ಆ್ಯಡ್ ಮಾಡುವುದಾವ ಅಂದ್ರೆ 4 ಅಮೌಂಟ್ಸ್ ಡಿಡಕ್ಟ್ ಮಾಡುವುದಾವ. ಒಂದು ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್, ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಇವು 4 ಏನೈತಿ ಅಂದ್ರೆ ಡಿಡಕ್ಟ್ ಮಾಡುವುದವ. ಟೋಟಲ್ ಮಾಡಿರಿ, ಟೇಕ್ ಇಟ್ ಟು ದ ಔಟರ್ ಕಾಲಮ್,
in this total profit you have to deduct the deductible amounts. You will get profit as per financial account. If both the profits are given if both the profits are given, ಇದೇನು ರಿಸಲ್ಟ್ ಐತಲ್ಲ ಇದು ರೀಕನ್ಸೈಲ್ ಆಗಬೇಕು. ಅಂದ್ರೆ ಕೊಟ್ಟದ ಅಮೌಂಟ್ ಏನು ನಿಮ್ಗೆ ಕೊಟ್ಟದಿರ್ತೈತಲ್ಲ ಇದು ಅಷ್ಟ ಬಂದಿರಬೇಕು. ಅಂದ್ರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನಿಮ್ಗೆ ಸರಿ ಐತಿ ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಆರ್ ಅದರ್ವೈಸ್ ಕಾಸ್ಟಿಂಗ್ ಪ್ರಾಫಿಟ್ ಕೊಟ್ಟಾನ ಅಂತಂದರೆ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಬರುತ್ತೆ. ಇಫ್ ಯು ಆರ್ ಗಿವನ್ ವಿತ್ ದ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಐತಿ ಅಂತಂದ್ರೆ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅನ್ನೋದೈತಿ. ಆ್ಯಡ್ ಮಾಡುವ ಅಮೌಂಟ್ ಆ್ಯಡ್ ಮಾಡಿರಿ, ಡಿಡಕ್ಟ್ ಮಾಡಬೇಕಾದದ್ದು ಅಮೌಂಟನ್ನು ಡಿಡಕ್ಟ್ ಮಾಡಿರಿ. ಎದ್ರೊಳಗೆ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಇದ್ದಾಗ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಬರೆದಿದ್ದೈತೆ ನೋಡಿರಿ. ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದ್ದಾಗ. ಲಾಸ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ಇತ್ತು ಅಂತಂದ್ರೆ ಆ್ಯಡ್ ಮಾಡಬೇಕಾದದ್ದು ಅಮೌಂಟನ್ನು ಡಿಡಕ್ಟ್ ಮಾಡೋದೈತಿ. ಡಿಡಕ್ಟ್ ಮಾಡಬೇಕಾದದ್ದು ಅಮೌಂಟನ್ನು ಆ್ಯಡ್ ಮಾಡಬೇಕೈತಿ. ತೀತಾ ಲಾಸ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ಇತ್ತು ಅಂದ್ರೆ ಆ್ಯಡ್ ಮಾಡಬೇಕಾದದ್ದು ಅಮೌಂಟನ್ನು ಡಿಡಕ್ಟ್ ಮಾಡಿರಿ, ಡಿಡಕ್ಟ್ ಮಾಡಬೇಕಾದದ್ದನ್ನು ಆ್ಯಡ್ ಮಾಡಿರಿ. ಓಕೆ, ಇಫ್ ಯು ಆರ್ ಗಿವನ್ ವಿತ್ ಫೈನಾನ್ಷಿಯಲ್ ಪ್ರಾಫಿಟ್ ನಾಟ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್, ಆ ಹೊತ್ತಿನಾಗೂ ಸೇಮ್ ಪ್ರೊಸೀಜರ್. ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟನ್ನು ಬೇಸ್ ಅಂತ ತೊಗೋತೀರಿ, ಆ್ಯಡ್ ಮಾಡಬೇಕಾದದ್ದು ಅಮೌಂಟನ್ನು ಡಿಡಕ್ಟ್ ಮಾಡಿರಿ, ಡಿಡಕ್ಟ್ ಮಾಡಬೇಕಾದದ್ದು ಅಮೌಂಟನ್ನು ಆ್ಯಡ್ ಮಾಡಿರಿ. ಇದಿಷ್ಟೇ. ಓಕೆ, ಇಟ್ ಈಸ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ನೌ ವಿ ಹ್ಯಾವ್ ಮೆಮೊರಾಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ವರ್ಟಿಕಲ್ ಫಾರ್ಮ್ ಒಳಗೆ ನಿಮ್ಗೆ ತಿಳಿದಿತ್ತು ಅಂತಂದರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಮೆಮೊರಾಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಮೆಮೊರಾಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಈಸ್ ಇನ್ horizontal form, that is in T format. You have to write the profit as per cost account at credit side and write all the amounts to be added to the costing profit at credit side. Credit side ಏನು ಅಮೌಂಟ್ಸ್ ಆ್ಯಡ್ ಮಾಡಬೇಕಾಗಿತ್ತಲ್ಲ ಕಾಸ್ಟಿಂಗ್ ಪ್ರಾಫಿಟ್ಗೆ ಅವನ್ನಷ್ಟನ್ನು ಬರೀರಿ. ಆಮೇಲೆ ಏನು ಅಮೌಂಟ್ಸ್ ಕಾಸ್ಟಿಂಗ್ ಪ್ರಾಫಿಟ್ನಾಗಿಂದ ಡಿಡಕ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನು ಡೆಬಿಟ್ ಹಾಕ್ರಿ ಮೆಮೊರಾಂಡಮ್ ಆಫ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಗೆ. ಓಕೆ, ಡೆಬಿಟ್ ಹಾಕ್ರಿ. ಮೇಕ್ ಟೋಟಲ್ ಆಫ್ ಕ್ರೆಡಿಟ್ ಸೈಡ್, ಟೇಕ್ ಇಟ್ ಟು ಡೆಬಿಟ್ ಸೈಡ್ ಆ್ಯಂಡ್ ಡಿಡಕ್ಟ್ ದ ಅಮೌಂಟ್ಸ್ ಟು ಬಿ ಡಿಡಕ್ಟೆಡ್ ಫ್ರಮ್ ಕಾಸ್ಟಿಂಗ್ ಪ್ರಾಫಿಟ್. ಯು ವಿಲ್ ಗೆಟ್ ದ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್. ಮೆಮೊರಾಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಐತಿ. ಓಕೆ, ಮೆಮೊರಾಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಐತಿ. Hope you understood my concept of explaining the reconciliation statement. In my next video, I will be uploading the problems on reconciliation statement. Please like, share, subscribe my channel for more problems on this chapter. Thank you.